ಪತ್ರಿಕಾಗೋಷ್ಠಿ ನಡೆಸುವ ಉದ್ದೇಶ ಒಳ ಮೀಸಲಾತಿ ವಿಚಾರದಲ್ಲಿ ಕಳೆದ 30 ವರ್ಷಗಳಿಂದ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ಒತ್ತಾಯಿಸಿ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಪರಿಶಿಷ್ಟ ಜಾತಿಗಳಿಗೆ ಸಂವಿಧಾನಬದ್ಧವಾಗಿ ಕೊಡಮಾಡಿದ ಆ ಸಮಾಜದ 101 ಜಾತಿಗಳ ಮಧ್ಯೆ ಮೀಸಲಾತಿ ಸಮನಾಗಿ ಹಂಚಿಕೆಯಾಗಿಲ್ಲ. ಆದ್ದರಿಂದ ಬಡತನ, ನಿರುದ್ಯೋಗ, ಹಸಿವು, ಅಸ್ಪೃಶ್ಯತೆಯಿಂದ ಆ ಕಟ್ಟಕಡೆಯ ಸಮಾಜಗಳಾದ ಮಾದಿಗ, ಒಕ್ಕಲ, ಮೋಚಿ, ಸಮಗಾರ, ಜಾಡುಮಾಲಿ ಸಮಾಜ ತುಂಬ ಅನ್ಯಾಯಕ್ಕೊಳಗಾಗಿದೆ. ಈ ಮೀಸಲಾತಿಯಿಂದ ವಂಚನೆಗೊಳಗಾಗಿದೆ. ಈ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ ಮೇಲೆ ಸದಾಶಿವ ಆಯೋಗವನ್ನು ನೇಮಕ ಆಯಿತು. ಸದಾಶಿವ ಆಯೋಗ ಸುಮಾರು 7 ವರ್ಷಗಳ ಸಮೀಕ್ಷೆ ಮಾಡಿ 2012ರಲ್ಲಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟರು. ಸಿದ್ದರಾಮಯ್ಯನವರು 2 ಅವಧಿಯಲ್ಲಿ ಮುಖ್ಯಮಂತ್ರಿ ಆದರು. 2012ರಿಂದ 13ರಿಂದ 18ರವರೆಗೆ ಅವರು ಒಳ ಮೀಸಲಾತಿ ಎಷ್ಟು ಹೋರಾಟ ಆದರೂ ಕೂಡ ನಿರ್ಲಕ್ಷ್ಯ ತಾಳಿದ್ರು. ಅದನ್ನು ತೆಗೆದು ಕೂಡ ನೋಡೋ ಸೌಜನ್ಯ ಸಿದ್ದರಾಮಯ್ಯನವರು ತೋರಿಸ್ಲಿಲ್ಲ. ಹೋರಾಟ ಮುಂದುವರೆದ ಮೇಲೆ ಸುಪ್ರೀಂ ಕೋರ್ಟು 7 ತಿಂಗಳಾಯಿತು, 1/8 ಆಗಸ್ಟ್ 1ರಂದು ಅವರು ತೀರ್ಪನ್ನು ಕೊಟ್ಟಿದೆ. 7 ಜನ ನ್ಯಾಯಾಧೀಶರ ತೀರ್ಪು ತಮಗೆ ಗೊತ್ತಿದೆ. ಈ ತೀರ್ಪನ್ನು ಆಧರಿಸಿ ಘನ ನ್ಯಾಯಾಲಯಕ್ಕೆ ಗೌರವವನ್ನು ಕೊಟ್ಟು ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಹರಿಯಾಣ ಸರ್ಕಾರಗಳು ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡಿ ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಹೋರಾಟ ನಡೀತಿದ್ದರೂ ಕೂಡ ಮತ್ತೆ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಬಗ್ಗೆ ಮೀನಮೇಷ ಎಣಿಸ್ತಾ ಇದ್ದಾರೆ, ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ನಾವು ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ 19ನೇ ತಾರೀಕು ಈ ತಿಂಗಳ, ಮತ್ತೆ 21ನೇ ತಾರೀಕು ಸಮುದಾಯದ ಬೃಹತ್ ಹೋರಾಟ ನಡೆಯಿತು. ಅಲ್ಲಿಗೆ ಅಬಕಾರಿ ಸಚಿವರಾದ RB ತಿಮ್ಮಾಪುರ್ ಬಂದು ಮನವಿಯನ್ನು ಸ್ವೀಕರಿಸಿ ಮುಖ್ಯಮಂತ್ರಿಗಳೊಟ್ಟಿಗೆ ಸಭೆಯನ್ನು ಏರ್ಪಡಿಸಿದರು. ಮುಖ್ಯಮಂತ್ರಿಗಳು 1 ಗಂಟೆಗೆ ಹೆಚ್ಚು ಕಾಲ ನಮ್ಮ ಮುಖಂಡರ ಒಟ್ಟಿಗೆ ಚರ್ಚೆಯನ್ನು ಮಾಡಿದ್ರು. ಆ ಸಭೆಯಲ್ಲಿ ಸಮಾಜ ಕಲ್ಯಾಣ ಸಚಿವರಾದ HC ಮಳೆಯಪ್ಪನವರು, H ಮುನಿಯಪ್ಪನವರು, ತಿಮ್ಮಾಪುರ್ ಅವರು ಮತ್ತು ನಾನು ಸೇರಿದಂಗೆ ಅನೇಕ ಮುಖಂಡರುಗಳು ಪಾಲ್ಗೊಂಡಿದ್ವಿ. ನಾವು ಅವ್ರ ಗಮನಕ್ಕೆ ತಂದ್ವಿ, ಕೂಡಲೇ ನೀವು ಮಧ್ಯಂತರ ವರದಿಯನ್ನು ತರಿಸ್ಬೇಕು. ಈಗಾಗಲೇ ನಾಗಮೋಹನ್ ದಾಸ್ ಆಯೋಗವನ್ನು ಮಾಡಿದ್ದೀರಿ, ಸದಾಶಿವ ಆಯೋಗದ ಮೇಲೆ ಮತ್ತೊಂದು ಆಯೋಗವನ್ನು ಮಾಡಿದ್ದೀರಿ. ನಾವು ಆಯೋಗವನ್ನು ಮತ್ತೊಂದು ಆಯೋಗ ನಾವು ಕೇಳಿರಲಿಲ್ಲ, ನೀವು ಇನ್ನೊಂದು ಆಯೋಗವನ್ನು ಮಾಡಿ ಕಾಲಹರಣ ಮಾಡ್ತಾ ಇದ್ದೀರಾ. ಮತ್ತು ಒಳಗೆ ಉದ್ಯೋಗ ನೇಮಕಾತಿಗಳು ನಡೀತಾ ಇದೆ. ಉದ್ಯೋಗ ನೇಮಕಾತಿಗಳು ಮಾಡಲ್ಲ ಅಂತೇಳಿ ಕ್ಯಾಬಿನೆಟ್ ತೀರ್ಮಾನ ತಗೊಂಡ್ರೂ ಕೂಡ ನೀವು ಬ್ಯಾಕ್ಲಾಗ್ ಫಿಲಪ್ ಮಾಡ್ತಾ ಇದ್ದೀರಾ. ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮತ್ತು ಬಡ್ತಿ ಮೀಸಲಾತಿಗಳು ನಡೀತಾ ಇದ್ದಾವೆ. ಉದ್ಯೋಗಗಳು ಒಳಗಡೆಗೆ ತುಂಬ್ತಾ ಇದ್ದೀರಾ ಅಂತ ನಾವು ಕೇಳಿದ್ವಿ ಮುಖ್ಯಮಂತ್ರಿ. ಇಲ್ಲ, ನಾವು ಇನ್ಯಾವುದು ಕೂಡ ತುಂಬಲ್ಲ, ನಾನು ಇನ್ನು ವಾರದೊಳಗಡೆ ಮಧ್ಯಂತರ ವರದಿಯನ್ನು ಪಡಿತೇನೆ, 21ನೇ ತಾರೀಕು ಸದಾಶಿವ ನಾಗಮೋಹನ್ ದಾಸರವರ ಒಟ್ಟಿಗೆ ಚರ್ಚೆಯನ್ನು ನಾನು ಮಾಡ್ತೇನೆ ಅಂತ ಹೇಳಿದರು. ಮತ್ತು 24ನೇ ತಾರೀಕು ಈ ಎಲ್ಲ ಸಮುದಾಯದ ಅತಿಥಿಗಳೊಟ್ಟಿಗೆ ಕೂಡ ಚರ್ಚೆ ಮಾಡ್ತೀನಿ ಅಂದರು. ಆ ಪ್ರಕ್ರಿಯೆ ಮಾಡಿದರು ಮುಖ್ಯಮಂತ್ರಿಗಳು. ನಾವು ತುಂಬ ಭರವಸೆಯಲ್ಲಿದ್ವಿ ಮುಖ್ಯಮಂತ್ರಿಗಳ ಮೇಲೆ, ತುಂಬ ನಿರೀಕ್ಷೆಯಲ್ಲಿದ್ವಿ. ನಮ್ಗೆ ನಿರಾಶೆಯಾಗಿದೆ. ಈಗ ನಿನ್ನೆ 27ನೇ ತಾರೀಕು ನಾಗಮೋಹನ್ ದಾಸರವರು ಏಕಸದಸ್ಯ ಪೀಠದ ನಿವೃತ್ತ ನ್ಯಾಯಾಧೀಶರಾದ ನಾಗಮೋಹನ್ ದಾಸ್ ಮುಖ್ಯಮಂತ್ರಿಗಳಿಗೆ ಮಧ್ಯಂತರ ವರದಿ ಅಂತೇಳಿ ಸಲ್ಲಿಸಿದ್ದಾರೆ. ಕ್ಯಾಬಿನೆಟ್ಗೂ ಕೂಡ ಅಂಗೀಕರಿಸಿದ್ದಾರೆ. ಆ ಏನು ಮಧ್ಯಂತರ ವರದಿಯಲ್ಲಿ ಏನಿದೆ ಅದು 4 ಸೂಚನೆಗಳನ್ನು ಅವರು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ.
ಅಂದ್ರೆ ಹೊಸದಾಗಿ ಸಮೀಕ್ಷೆ ಮಾಡಬೇಕು, ವೈಜ್ಞಾನಿಕ ಸಮೀಕ್ಷೆ ಮಾಡಬೇಕು. ಸದಾಶಿವ ಆಯೋಗ ಆಯಿತು, ನಾಗಮೋಹನ್ ದಾಸ್ ಆಯೋಗ ಆಯಿತು, ತಿರುಗಿ ಇನ್ನೊಂದು ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ಕುಂಟು ನೆಪವನ್ನು ಹೇಳಿ ಇದು ಕಾಲಹರಣದ ಪರಮಾವಧಿ, ರಾಜಕೀಯ ಷಡ್ಯಂತರ. ಮತ್ತೆ ಇದು ಎಲ್ಲೋ ಒಂದು ಕಡೆ ನ್ಯಾಯನೂ ಕೂಡ ರಾಜಕೀಯದೊಂದಿಗೆ ಶಾಮೀಲಾಯ್ತಾ ಅನ್ನೋ ಅನುಮಾನ ನಮಗೆ ಕಾಡಿದೆ. ಮನೆ ಮನೆಗೆ ತೆರಳಿ ಸಮೀಕ್ಷೆಯನ್ನ ಮಾಡಬೇಕು ಅಂದ್ರೆ ಸದಾಶಿವ ಆಯೋಗದ ಸದಾಶಿವರವರು 7 ವರ್ಷಗಳ ಕಾಲ ಸಮೀಕ್ಷೆ ಮಾಡಿದ್ದಾರೆ. ಇದು ವಿಶಾಲ ಕರ್ನಾಟಕ ಬಹುದೊಡ್ಡ ರಾಜ್ಯ. ಇವರು ಇನ್ನೊಂದು ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ದತ್ತಾಂಶ ಇಲ್ಲ, ಎಂಪೆರಿಕಲ್ ಡಾಟಾ ಇಲ್ಲ ಅಂತ ನೆಪವನ್ನು ಹೇಳ್ತಾ ಇದ್ದಾರೆ. ಏನ್ ಎಂಪೆರಿಕಲ್ ಡಾಟಾ?